ನಮಸ್ತೆ. ಈ ವಿಡಿಯೋದಲ್ಲಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳ್ಕೊಳ್ಳೋಣ. ಬ್ರಾಹ್ಮಿ ಅಂತಂತಂದ್ರೆ ಬ್ರಹ್ಮ, ಸೃಷ್ಟಿಕರ್ತ, ಡಿವೈನ್ ಫೋರ್ಸ್, ಡಿವೈನ್ ಎನರ್ಜಿ. ಮುಹೂರ್ತ ಅಂತಂದ್ರೆ ಟೈಮಿಂಗ್ಸ್, ಪರ್ಟಿಕ್ಯುಲರ್ ಟೈಮ್, ಕಾಲ, ಎಕ್ಸೆಟ್ರಾ. ಸೊ ಬ್ರಾಹ್ಮಿ ಮುಹೂರ್ತ ಅಂತಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟೈಮ್, ಆ ಒಂದು ಕಾಲಘಟ್ಟದಲ್ಲಿ ಯೂನಿವರ್ಸ್ ಗಾಟ್ ಕ್ರಿಯೇಟೆಡ್. ಸೊ ಸೃಷ್ಟಿ ಉತ್ಪತ್ತಿ ಆಗಿರುವಂತ ಸಮಯಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ವಿ ಅಂತಂದ್ರೆ ದೇಹ ಮತ್ತೆ ಮೈಂಡ್ ಚೆನ್ನಾಗಿರುತ್ತೆ. ಸೊ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇತ್ ಸ್ವಸ್ಥೋ ರಕ್ಷಾರ್ಥ ಮಾಯುಷಃ. ಸೊ ಈ ತರ ಹೇಳಿದ್ದಾರೆ ಶ್ಲೋಕ. ಯಾರ್ಯಾರು ಯಾವ ಟೈಮ್ ಅಲ್ಲಿ ಎದ್ದೇಳ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಏನಿದು ಬ್ರಾಹ್ಮಿ ಮುಹೂರ್ತ, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? 1:36 ಸೂರ್ಯೋದಯಕ್ಕಿಂತ ಮುಂಚೆ ಆ ಒಂದು ಸಮಯಕ್ಕೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಎಷ್ಟೊತ್ತಿರುತ್ತೆ? 48 ನಿಮಿಷಗಳ ಕಾಲ ಈ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಸೊ 1 hour 36 minutes ಬಿಫೋರ್ ಸನ್ರೈಸ್, ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಇಟ್ ಲಾಸ್ಟ್ ಅಪ್ ಟು 48 minutes. ಹೀಗಾಗಿ ಇದರದ್ದು ಅಂದಾಜು ಆಸ್ ಪರ್ ರಿಸರ್ಚ್ ನಾವು ನೋಡಿದ್ವಿ ಅಂತಂದ್ರೆ 4 ಗಂಟೆಯಿಂದ 6 ಗಂಟೆ, 4 AM to 6 AM ಸಾರಿ. ಸೊ 4 AM to 6 AM ಅದನ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಈ ಒಂದು ಸಮಯದಲ್ಲಿ ಚಿಕ್ಕೋರು ಇರ್ಬೋದು, ಅಂದ್ರೆ ವಿದ್ಯಾರ್ಥಿಗಳು, ಓದುವಂತ ವಿದ್ಯಾರ್ಥಿಗಳು ಇರ್ಬೋದು, ವಯಸ್ಕರು, ವೃದ್ಧರು ಎದ್ವಿ ಅಂತಂದ್ರೆ ತಮ್ಮ ತಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ತುಂಬಾ ಶ್ರೇಷ್ಠ. ಈ ಒಂದು ಟೈಮ್ ಅಲ್ಲಿ ಫುಲ್ ವರ್ಲ್ಡ್ ಪಾಸಿಟಿವ್ ಎನರ್ಜಿಯಲ್ಲಿ ಇರುತ್ತೆ, ಕಾಸ್ಮಿಕ್ ಎನರ್ಜಿ ಇರುತ್ತೆ. ನಮ್ಮ ಇನ್ನರ್ ಎನರ್ಜಿ ವಿತ್ ಸುಪ್ರೀಂ ಎನರ್ಜಿ ಕನೆಕ್ಷನ್ ಮಾಡ್ಕೊಳ್ಳಕ್ಕೆ ಈ ಒಂದು ಸೂಕ್ತ ಸಮಯವಾಗಿರುತ್ತೆ. ಈ ಟೈಮ್ ಅಲ್ಲಿ ನೇಸೆಂಟ್ ಆಕ್ಸಿಜನ್ ಅಂತ ಹೇಳ್ತೀವಿ. ಆ ಒಂದು ಆಕ್ಸಿಜನ್ ಬಾಡಿಗೆ ಇಮ್ಯುನಿಟಿ ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ಟೈಮ್ ಅಲ್ಲಿ ನಾವ್ ಎದ್ವಿ ಅಂತಂತಂದ್ರೆ ಹೋಲ್ ಡೇ ಆಕ್ಟಿವ್ ಆಗಿ ಇರ್ತೀವಿ. ಸ್ವಲ್ಪ ಬೆನಿಫಿಟ್ಸ್, ಹೆಲ್ತ್ ರಿಲೇಟೆಡ್ ಬೆನಿಫಿಟ್ಸ್ ನೋಡಿದ್ವಿ ಅಂತಂತಂದ್ರೆ ಹೋಲ್ ಬಾಡಿ ಇಮ್ಯುನಿಟಿ ಚೆನ್ನಾಗುತ್ತೆ, ಬ್ಲಡ್ ಫಾರ್ಮೇಶನ್ ಕೂಡ ಚೆನ್ನಾಗ್ತಾ ಹೋಗುತ್ತೆ. ಸೊ ಈ ಎಲ್ಲಾ ಬೆನಿಫಿಟ್ಸ್ ನಾವು ತಗೋಬೇಕು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು. ಜೊತೆಗೆ ಮೆಂಟಲ್ ಫ್ಯಾಕಲ್ಟೀಸ್, ಸತ್ವಗುಣ ಅಂತ ಹೇಳ್ತೀವಿ. ಸೊ ಪಾಸಿಟಿವ್ ಮೈಂಡ್, ಅದಕ್ಕೆ ಸತ್ವಗುಣ ಅಂತ ಹೇಳ್ತೀವಿ, ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ರಜಸ ಮತ್ತೆ ತಾಮಸಿಕ ದೋಷ ಅಂತ ಹೇಳ್ತೀವಿ, ವಿಚ್ ಇಸ್ ಬ್ಯಾಡ್. ಸೊ ನೆಗೆಟಿವ್ ಥಾಟ್ಸ್ ಎಲ್ಲ ಬರುವಂತದ್ದು ರಜೋಗುಣ, ತಮೋಗುಣ, ಹೋಲ್ ಡೇ ವೀಕ್ನೆಸ್ ಇರುವಂತದ್ದು ಅಥವಾ ಲೇಸಿನೆಸ್ ಇರುವಂತದ್ದು. ಸೊ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಸತ್ವಗುಣ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಮೈಂಡ್ ಜಾಸ್ತಿ ಆಗುತ್ತೆ. ಇವೆಲ್ಲ ನಾವು ಮಾಡ್ಕೋಬೇಕು ಅಂದ್ರೆ ಬ್ರಾಹ್ಮಿ ಮುಹೂರ್ತದ ಎದ್ದೇಳ್ಬೇಕು. ಧನ್ಯವಾದಗಳು.